ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವರ್ಷನ್ ಮಾಡೋಣ ಅಂತ ಇದ್ದೀನಿ. ಅಮ್ಮ ಡಿಪೋಗೆ ಹೋಗಿದ್ದಾರೆ, ಸೊ ಬರೋಷ್ಟೊತ್ತಿಗೆ ನನಗೆ ಏನು ಗೊತ್ತು ಅದನ್ನ ಮಾಡೋಣ ಅಂತ. ಅದಕ್ಕೆ ಅವಲಕ್ಕಿ ಮಾಡೋಣ ಅಂತ ಅಮ್ಮನೇ ಹೇಳ್ತಾ ಇದ್ರು. ಬಿಟರ್ ಐಡಿಯಾ ಅದೇ ಮಾಡೋಣ ಅಂತ, ಯಾಕಂದ್ರೆ ನನಗೂ ಇಷ್ಟ. ನಂಗೆ ಬರಲ್ಲ ಮಾಡೋಕ್ಕೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಏನಂತ ಗೊತ್ತಿಲ್ಲ. ಬಟ್ ನನಗೆ ಅವಲಕ್ಕಿ ಇಷ್ಟ ಆಗಿರೋದ್ರಿಂದ ನಾನು ಅಮ್ಮ ಮಾಡ್ತಿರ್ಬೇಕಾದ್ರೆ ಆಯ್ತಾ 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 ಅಂತ ಅವಾಗ ಅವಾಗ ಹೋಗಿ ಹೋಗಿ ನೋಡ್ತಾ ಇದ್ದೆ. ಅದರಿಂದ ಸ್ವಲ್ಪ ಐಡಿಯಾ ಇದೆ ಹೇಗೆ ಮಾಡೋದೇನು ಅಂತ. ಏನು ಯೂಟ್ಯೂಬ್ ನೋಡೋಣ ಅನ್ಕೊಂಡೆ, ಬಟ್ ಪರವಾಗಿಲ್ಲ, ಒಂಚೂರು ನಾಲೆಜ್ ಇರುತ್ತೆ ಅಲ್ಲ, ನೋಡಿರ್ತೀವಿ ಅಲ್ಲ, ಪ್ರಯೋಗ ಮಾಡೋಣ ಅಂತ. ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಜೊತೆ ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾವೇ ಸೇರಿ ಅವಲಕ್ಕಿ ಮಾಡುವ, ಓಕೆನಾ? ಸೊ ಈಗ ನಾನೆಲ್ಲ ಅಂದರೆ ಚಾಪ್ ಮಾಡೋಕ್ಕೆ ಏನೇನು ವೆಜಿಟೇಬಲ್ಸ್ ಬೇಕು ಏನಿಲ್ಲ, ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಅಷ್ಟೇ ಅಲ್ಲ, ಅದು ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಅದನ್ನು ಚಾಪ್ ಮಾಡೋಣ. ಎಲ್ಲ ಎತ್ತಿಟ್ಕೊತೀನಿ ಬೇಗ, ಓಕೆನಾ? ನೋಡಿ, ಅದಕ್ಕೆ ಈರುಳ್ಳಿ ಚಾಪ್ ಮಾಡೋಣ. ನಾನು ಯಾವ ತರಕಾರಿ ಬೇಕಾದ್ರೂ ಕಟ್ ಮಾಡ್ಬೋದು. ಹೊರಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಅಟ್ಲೀಸ್ಟ್ ಮನೇಲಾದ್ರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮನೆ ಕುಕ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಸಿಂಪಲ್ ಐಟಮ್ ಕುಕ್ ಮಾಡ್ತಾ ಇದ್ದೀನಿ ಅಂತ, ದೊಡ್ಡ 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 ಐಟಮ್ ಎಲ್ಲ ಕಲ್ತಿಲ್ಲ, ಈಗೀಗ ಕಲಿತಾ ಇದ್ದೀನಿ. ಮಾಡ್ತೀನಿ ಅದನ್ನು, ಎಷ್ಟು ದಿನ ಕಲ್ತ್ಕೊತೀನಿ. ಐ ಆಮ್ ಸ್ಟ್ರಾಂಗ್ ಏನೋ. ಜಾಸ್ತಿ ಗಿಡ ಕೊಡ್ತೇನೆ, ಪರವಾಗಿಲ್ಲ. ಚಾಪ್ ಮಾಡ್ಕೊಂಡ್ಬಿಟ್ಟಾಯ್ತು. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಂತ ಗ್ರೀನ್ ಚಿಲ್ಲಿ, ಏನದು ಕರಿಬೇವು ಎಲ್ಲ ರೆಡಿ ಇದೆ. ಇವಾಗ ಕುಕ್ ಮಾಡಿಕೊಳ್ಳುವ. ಎಲ್ಲ ಎತ್ತಿಟ್ಕೊಬೇಕು ಅಷ್ಟೇ. ನಾನು ಈಗ ಎತ್ತಿಟ್ಕೊತಾ ಇದ್ದೀನಿ. ಸಾಲ್ಟ್, ಆಮೇಲೆ ಇನ್ನೇನು ಹಾಕ್ತಾರೆ, ಸಾಲ್ಟು, ಅರಿಶಿನ, ಸಾಸಿವೆ, ಈ ಥರನೇ ಎಲ್ಲ ಮಾಡ್ಬೇಕಾದ್ರೆ ನೆನಪು ಮಾಡೋದು ನಾನು. ಓಕೆನಾ? ಅಷ್ಟೇ, ಬೇರೆ ಏನು ಹಾಕಲ್ಲ. ಓಕೆ, ಮಧ್ಯದಲ್ಲಿ ಕಾಲ್ ಬಂತು. ಸೊ ನಾನು ಆಯಿಲ್ ಹಾಕಿದ್ದೀನಿ, ಎಷ್ಟು ಸಾಲುತ್ತಲ್ವೋ ಗೊತ್ತಿಲ್ಲ. ಆಯಿಲ್ ಹಾಕಾಯ್ತು. ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಬೀಜ ಎಲ್ಲ ಹಾಕ್ತಾರೆ, ಇಟ್ಕೊಳ್ಳೋದೇ ಮರ್ತೋದೆ. ಕಡಲೆಬೇಳೆ, ಅಮ್ಮನ ಕೇಳಿದೆ ಫಸ್ಟು ಕಡಲೆಬೀಜ ಹಾಕ್ಬೇಕಿತ್ತಂತೆ. ಅಮ್ಮನ ಕಡಲೆಬೇಳೆ ಹಾಕ್ಬೇಕಂತೆ, ಮುಂಚೆನೇ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ, ಅದಕ್ಕೆ ಅಂದರು. ಅಮ್ಮಂಗೆ ಇಷ್ಟ, ಅದಕ್ಕೆ ಜಾಸ್ತಿ ಆಗ್ತಾಯಿದೆ. ಸಾಕು, ನಂಗೆ ಅಷ್ಟೊಂದು ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಅದು ಹೆಂಗೆ ರೋಸ್ಟ್ ಆಗುತ್ತೋ, ಇವಾಗ ಅದು ಸೀದೋಗುತ್ತೋ ಏನು ಗೊತ್ತಿಲ್ಲಪ್ಪ. ಗಣೇಶ ಅವನೇ ಕಪ್ಪ ಅಮ್ಮ ಬಾ, ಸಾರಿ, ಎದ್ರುಕೋತೀನಿ ನಾನು. ಪಟ್ ಅಂತ ಐತಲ್ಲ ಗಣೇಶ. ಆ್ಯಕ್ಚುಲಿ ಅದು ಈ ಕಡೆ ಬಂದ್ಬಿಡೋಣ, ಅದು ಪಟ್ ಅಂತೈತೆ. ಸಾರಿ, ಅದು ನಾನು ಅಮ್ಮ ಇದ್ದಾಗಲೇ ಮಾಡಬೇಕಿತ್ತು. ಏನೋ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋಗಿ ನಂಗೆ ಅದು ಪಟ 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 ಅಂತ ಜೋರೆಲ್ಲ ಅಂದ್ಬಿಟ್ರೆ ಬೇರೆ ಕಾಲ್ ಮಾಡಿದ್ರು, ಹೊರಗೆ ಹೋಗ್ಬೇಕಂತೆ. ನಾನು ಆದರೆ ಅದನ್ನು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ ಇವತ್ತು, ನೋಡುವ ಅದು ಹೇಗೆ ಬರ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಪ್ರೀವಿಯಸ್ ವ್ಲಾಗು ಮೀಶೋ ಹಾಲ್ ಮಾಡಿದ್ದೆ, ಅದಕ್ಕೆ ಚೆನ್ನಾಗಿದೆ ರೆಸ್ಪಾನ್ಸು. ಸೊ ನನ್ನ ಪ್ರಕಾರ ಮಾಡ್ಬೋದು, ಮಾಡ್ತೀನಿ. ಕೈಯಲ್ಲಿಟ್ಟರೆ ಇದು ಎಂಥದ್ದು ಕಡಲೆಬೇಳೆ ಸಿದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಈಗ ನೋಡೋಣ ಇದೆಯೋ ಏನೋ ಗೊತ್ತಾಗ್ತದೆ. ಐ ಆಮ್ ಟೂ ವೀಕ್ ಇನ್ ಕುಕಿಂಗ್, ಬಟ್ ನಾನು ಮಾಡೋದು ಚೆನ್ನಾಗಿ ಬರುತ್ತೆ. ನನಗೆ ಗೊತ್ತಿರಲ್ವಲ್ಲ ಹೆಂಗೆ ಮಾಡೋದು ಏನು ಅಂತ, ಅದಕ್ಕೆ ಒಂದು ಸ್ವಲ್ಪ ಹೆದರ್ತೀನಿ, ಎಲ್ಲಿ ಸಿಡಿದ್ಬಿಡುತ್ತೋ ಅಂತ. ರೋಸ್ಟ್ ಆಗಿದಾಗ ಫ್ರೈ ಆಗಬೇಕು. ಫ್ರೈ ಆಗಿದೆ. ಇದ್ದೀರೇನೋ ಅಂದರೆ ನೋಡ್ತಿದ್ದೀರಲ್ಲ ನೀವೆಲ್ಲ, ಜೊತೆಲ್ಲೇ ಇದ್ದೀರೇನೋ ಅಂತ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನಂಗೆ ಏನು ಗೊತ್ತಾ ಭಯ, ಟಾಸ್ಕ್ ಆಗಿಬಿಟ್ರೆ, ಅಂದರೆ ಚೆನ್ನಾಗಿ ಬಂದಿಲ್ಲ ಅಥವಾ ಏನಾದರೂ ಒಂದು ಹಾಳು ಮಾಡಿಬಿಟ್ರೆ ನಾನು ಅನ್ನೋ ಭಯ ಅಷ್ಟೇ. ಮೋಸ್ಟ್ಲಿ ಆಗಿದೆ ಅನಿಸುತ್ತೆ. ಸೊ ಈಗ ಒಂದು ಆನಿಯನ್ ಅಲ್ಲ, ಚಿಲ್ಲಿ ಹಾಕೊಂಡೆ ಮಾಡ್ತೀನಿ. ಸೊ ಈಗ ಎಂಥದ್ದು ಚಿಲ್ಲಿ, ಕರಿಬೇವು, ಆನಿಯನ್ ಎಲ್ಲ ಹಾಕೊಂಡಿದ್ದಾಯಿತು. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸಾಲ್ಟ್ ಹಾಕೊಳ್ಳೋಣ, ಯಾಕಂದರೆ ಸಾಲ್ಟ್ ಹಾಕಿದ್ರೆ ಅದು ಸ್ವಲ್ಪ ಬೇಗ
ರೋಸ್ಟ್ ಆಗುತ್ತೆ ಚೆನ್ನಾಗಿ ಅಂತ. ಮತ್ತು ಅದು ಸಾಲ್ಟ್ ಎಲ್ಲದಕ್ಕೂ ಹಿಡಿಬೇಕು, ಆಗಲೇ ಚೆಂದ. ಸ್ವಲ್ಪ ಟರ್ಮರಿಕ್ ಪೌಡ್ರ್, ಅರಿಶಿಣ ಪುಡಿ ಜಾಸ್ತಿನೇ ಆಯ್ತು ಅನ್ಸುತ್ತೆ. ಅಮ್ಮ ಮಾಡೋದಾದ್ರೆ ಅಮ್ಮ ಕಾಯಿ ತುರಿ ಎಲ್ಲ ಹಾಕಿ, ಅಮ್ಮ ಸ್ವಲ್ಪ ಲೆಮನ್ ಹಾಕ್ತಾರೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಹಾಕ್ತಾರೆ ಹೇಳ್ತಿದ್ರು, ನಂಗೆ ಅದೆಲ್ಲ ಮಾಡುವಷ್ಟು ಪೇಷನ್ಸ್ ಇಲ್ಲ. ನೋಡಿ ಈರುಳ್ಳಿಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೆಕ್ಸ್ಟು ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಸೊ ಈಗ ಟೊಮೆಟೊ ಹಾಕೋಣ. ನಿಮ್ಮನೇಲಿ ಏನಾದರೂ ಇನ್ನೂ ಡಿಫ್ರೆಂಟಾಗಿ ಅವಲಕ್ಕಿ ಮಾಡ್ತಾರೆ ಅಂದರೆ ನನಗೆ ಹೇಳಿ, ನಾನು ಟ್ರೈ ಮಾಡ್ತೀನಿ. ಮತ್ತು ನನಗಿದು ಗೊಜ್ಜು ಅವಲಕ್ಕಿ ಇಷ್ಟ, ಚಿಕ್ಕ ಕೆಜಿಯಲ್ಲಿ ತಿಂದಿರೋದು, ಅಮ್ಮಗೆ ಮಾಡೋಕ್ಕೆ ಬರಲ್ಲ. ನಿಮ್ಗೆ ಏನಾದರೂ ಒಂದು ರೆಸಿಪಿ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ಅದನ್ನು ನಾನು ಮಾಡ್ಕೊಂಡು ತಿನ್ಬೋದು. ಟೊಮೆಟೊ ಹಾಕಿ, ಟೊಮೆಟೊ ಬೇಗ ಸ್ಮ್ಯಾಶ್ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಅಂತ, ಲೈಟಾಗಿ ಸಾಲ್ಟ್ ಹಾಕಿ. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೇಮ್ ವರ್ಷ ಅಂತ ಇದೆ. ಟೊಮೆಟೊ ಸಾಲ್ಟ್ ಅಷ್ಟು ಹಾಕೊಂಬೋಣ. ಗೊತ್ತಿಲ್ಲ ನಂಗೆ ಎಷ್ಟು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ. ಟೇಸ್ಟ್ ನೋಡ್ಬಿಟ್ಟು ಹಾಕಿದ್ರೆ ನಂಗೆ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ. ಟ್ರೈ ಮಾಡಿ. ಓಕೆ, ಚೆನ್ನಾಗಿ ಕುಕ್ ಆಗಿದೆ. ಸೊ ಅವಲಕ್ಕಿ ಹಾಕೋಣ. ಹೆವಿ ಅನ್ಸುತ್ತೆ. ಬಾಳೆಹಣ್ಣು ಏನಾದರೂ ಇಟ್ಟಿದ್ರೆ ಸ್ವೀಟ್ ಅವಲಕ್ಕಿ ಮಾಡ್ಬಿಡ್ಬೋದಿತ್ತು, ಅದು ಇಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಹಾಕೋಣ ಅಂತ. ಇದರಲ್ಲಿ ಇಷ್ಟೇ ಕಲ್ಸೋಕ್ಕಾಗ್ತಲ್ಲ, ನಾನು ಸ್ವಲ್ಪ ಚಿಕ್ಕದು, ಸ್ವಲ್ಪ ಅಲ್ಲ ಜಾಸ್ತಿನೇ ಚಿಕ್ಕದು ಅಷ್ಟೇ. ಅದನ್ನ ಲಾಸ್ಟಲ್ಲಿ ಹಾಕೊಂಡೆ ಅನ್ನಲ್ಲ, ಫುಲ್ ಖಾಲಿ ಮಾಡಿದೆ ಅಂತ ಅದನ್ನು ಹಾಕೋಬಾರ್ದು. ಪುಡಿ ಕಡಿಮೆ ಹಾಕಿದ್ದೀನಿ ಅನ್ಸುತ್ತೆ, ಇಲ್ಲದೆ ಅದು ಕಡಿಮೆನೇ ಹಾಕಬೇಕು. ಬಟ್ ಇವಾಗ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೇನೋ ಅಂತ, ಅಂದರೆ ಅದು ಆ ಪೌಡರ್ ಸ್ಮೆಲ್ ಇರುತ್ತೇನೋ ಬರುತ್ತೇನೋ ಅಂತ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ಪ್ಯಾನ್ ಸಕ್ಕರ ಇದೆ, ನಾನ್ ಸ್ಟಿಕ್ಕು, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ತಳ ಹಿಡಿಯಲ್ಲ. ಸ್ವಲ್ಪ ಎತ್ತಿಕೊಂಡ್ಬಿಟ್ಟೆ, ನಂಗೆ ಅದಕ್ಕೆ ಹಾಲು ಸಕ್ಕರೆ ಹಾಕೊಂಡು ತಿನ್ನೋಕೆ ಇಷ್ಟ, ಅದಕ್ಕೆ ಬೆಸ್ಟು ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಕೊಂಡೆ. ಸುಮ್ಮನೆ ಮನೆ ಜಾಸ್ತಿ ಸ್ವೀಟ್ ಕ್ರೀಮ್ಸ್ ಆದರೆ ನಾನು ಹಿಂಗೆ ಮಾಡೋದು, ಯೂಶಲಿ ಮಾಡ್ತಿರ್ತೀನಿ. ಅಂದರೆ ಅದು ಆಗೋಷ್ಟು ಇದಕ್ಕೆ ಇದು ಒಂಚೂರು ಸೋಕಾದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅಮ್ಮ ಮಾಡೋದು ಚೆನ್ನಾಗಿ ಮಾಡಿಲ್ಲ, ಪರವಾಗಿಲ್ಲ, ನನ್ನ ರೇಂಜಿಗೆ ಚೆನ್ನಾಗಿ ಮಾಡಿದ್ದೀನಿ. ಒಂಚೂರು ಆಯಿಲ್ ಅಂದರೆ ಇದಕ್ಕೆ ಯೂಶಲಿ ಆಯಿಲ್ ಜಾಸ್ತಿ ಇರಬೇಕು. ಇದು ನೋಡಿ ನನಗೆ ಮಿಕ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ಬರ್ತಾ ಇಲ್ಲ ಅನಿಸುತ್ತೆ. ಈಗ ಫೈನಲಿ ಕುಕ್ ಆಗಿದೆ, ಆಫ್ ಕೂಡ ಮಾಡಾಯಿತು. ನಿಮ್ಗೊಂದ್ಸತಿ ಫ್ರೆಂಟಿಂದ ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಟೇಸ್ಟು. ಅಮ್ಮನೂ ಟೇಸ್ಟ್ ಮಾಡಿ ಹೇಳಿ ಅಂತ ಅಂದರೆ ನಾನು ಮಾಡಿರೋ ಅವಲಕ್ಕಿ ಉಪ್ಪಿಟ್ಟು ಟೇಸ್ಟ್ ಮಾಡಿ ರೆಡಿ ಟು ಸರ್ವ್. ಅಂದರೆ ಅದೇ ನೀವು ನೋಡಿದ್ರಲ್ಲ, ಟೇಸ್ಟ್ ಮಾಡಿದೆ, ಚೆಂದ ಇದೆ. ಈ ಫಾಸ್ಟ್ ಅಮ್ಮ ಮಾಡೋ ಅಷ್ಟು ಚೆಂದ ಬಂದಿಲ್ಲ. ಸೊ ಇಟ್ಟಾಗ ಸರ್ವ್ ಮಾಡಿಕೊಟ್ಟು ಈಗ ಅಮ್ಮ ಕಾಲ್ ಮಾಡ್ತಾರೆ, ನಾನು ಹೋಗಬೇಕು. ಓಕೆ, ನಾನು ಏನು ಅಂದ್ಕೊಂಡೆ, ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ನಿಮಗೆ ತೋರಿಸಿ ಬೇಡ ಅಂದ್ಕೊಂಡೆ ಹೇಗಿದೇನು ಅಂತ. ಬಟ್ ಈಗ ಆಗಲ್ಲ, ಅಮ್ಮ ಕಾಲ್ ಮಾಡಿ ಹೋಗಬೇಕು. ಸೊ ನೋಡಿದ್ದೀರಾ ಅಂತಿದೆ. ನಂತರ ಅಡುಗೆ ಬರ್ದಿರೋರು ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋಕ್ಕೆ ಬರ್ದೇ ಇರೋರು. ಓಕೆನಾ? ಸೊ ಅದೇ ನಾನು ಹೇಳ್ದಂಗೆ ನಿಮಗೆ ನೀವೇನಾದ್ರು ಡಿಫ್ರೆಂಟಾಗಿ ಮಾಡ್ತೀರಾ ಅಥವಾ ಇನ್ನೂ ಏನಾದರೂ ಆ್ಯಡ್ ಆನ್ ಮಾಡ್ತೀರಾ ಅಂತ ಅಂದರೆ ನನಗೆ ಹೇಳಿ ಕಮೆಂಟ್ ಸೆಕ್ಷನ್, ನಾನು ಹಾಗೂ ಟ್ರೈ ಮಾಡಿ ತಿಂತೀನಿ, ಯಾಕಂದರೆ ನನಗೆ ಅವಲಕ್ಕಿ ಇಷ್ಟ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರಿದೇ ವರ್ಷ ನಿರಂಜನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಟಾಟಾ, ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.